ಹಲೋ ಎವ್ರಿವನ್, ಇದು ಕೆನರಾ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ ಆಗಿರುತ್ತೆ. ಇದನ್ನು ಹೇಗೆ ಫಿಲಪ್ ಮಾಡಬೇಕು ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಇದನ್ನು ಯಾಕೆ ಮಾಡ್ತಿದ್ದೀನಿ ಅಂತ ಅಂದರೆ, ನಾ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕಾದ್ರೆ ಅಕೌಂಟ್ ಓಪನಿಂಗ್ ಯಾರು ಮಾಡೋಕ್ಕೆ ಬರ್ತಾರೆ ಅವರು ಹೇಗೆ ಫಿಲಪ್ ಮಾಡೋದು ಅಂತ ನಾನು ಡೈಲಿ ಕೇಳ್ತಾ ಇರ್ತಾರೆ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಮೊದಲನೇದಾಗಿ ಅಕೌಂಟ್ ಓಪನಿಂಗ್ ಮಾಡಬೇಕಾದ್ರೆ 2 ಡಾಕ್ಯುಮೆಂಟ್ಸ್ ಇದೆ. ಆಧಾರ್ ಕಾರ್ಡ್ ಬೇಕು, ಪಾನ್ ಕಾರ್ಡ್ ಬೇಕು, ಮತ್ತು 2 ಫೋಟೋ ಬೇಕು. ಬನ್ನಿ ಹಾಗಾದರೆ ಅಕೌಂಟ್ ಓಪನ್ ಫಾರ್ಮ್ ಹೇಗೆ ಫಿಲಪ್ ಮಾಡೋದು ಅಂತ ನೋಡೋಣ. ಇದು ಅಕೌಂಟ್ ಓಪನಿಂಗ್ ಫಾರ್ಮ್ ಆಗಿರುತ್ತೆ. ಇದು ಒಂದು ಕಾರ್ಡ್ ಥರ ಇರುತ್ತೆ. ಇಲ್ಲಿಗೊಂದು ಫೋಟೋ ಅಂಟಿಸ್ಬೇಕು. ಮೊದಲು ಇಲ್ಲಿ ನಮ್ಮ ಹೆಸರು ಬರೀಬೇಕು. ಸೇಮ್ ಸಿಗ್ನೇಚರು 1 ಮತ್ತು 2 ಕಡೆಯೂ ಸೇಮ್ ಸಿಗ್ನೇಚರ್ ಹಾಕಬೇಕು. ನನ್ನ ಫೋಟೋ. ಇದಾದ ನಂತರ ಈ ಕಡೆ ಬರುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಕೌಂಟ್ ಓಪನಿಂಗ್ ಫಾರ್ಮು. ನಾವು ಯಾವ ಡೇಟಲ್ಲಿ ಅಕೌಂಟ್ನ ಫಿಲಪ್ ಮಾಡ್ತಿದ್ದೀವಿ ಆ ಡೇಟ್ನ ಇಲ್ಲಿ ಬರೀಬೇಕಾಗತ್ತೆ. ಅಪ್ಲಿಕೆಂಟ್ ಟೈಪಲ್ಲಿ ನ್ಯೂ ಅಂತ ಟಿಕ್ ಮಾಡಬೇಕು. ದೆನ್ ಅಕೌಂಟ್ ಟೈಪಲ್ಲಿ ನಾರ್ಮಲ್ ಅಂತ ಟಿಕ್ ಮಾಡಬೇಕು. ಅದಾದ ನಂತರ ನೇಮು, ನಮ್ಮ ನೇಮ್ ಮೊದಲನೇದಾಗಿ ಒಂದು ಹೇಳ್ಬಿಡ್ತೀನಿ. ಇದು ಬಾಕ್ಸ್ ಕೊಟ್ಟಿರ್ತಾರೆ ಫುಲ್ ಎಲ್ಲ. ಒಂದು ಬಾಕ್ಸಲ್ಲಿ ಒಂದೇ ಅಕ್ಷರ ಬರೀಬೇಕು. ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬೇಕು, ಸ್ಮಾಲ್ ಲೆಟರ್ ಯೂಸ್ ಮಾಡೋಂಗಿಲ್ಲ. ಇದು ರೂಲ್ಸ್ ಇರುತ್ತೆ. ಓಕೆ. ನಿಮ್ಮ ನೇಮ್ ಏನಿರುತ್ತೆ ಅದು ನಿಮ್ಮ ನೇಮ್ ಬರೀರಿ. ನಾನು ನೇಮ್ ಬರ್ತಿದ್ದೀನಿ. ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಜೆಂಡರು, ಮೇಲ್ ಆದರೆ ಮೇಲ್ ಅಂತ ಹಾಕಿ, ಫೀಮೇಲ್ ಆದರೆ ಫೀಮೇಲ್ ಅಂತ ಟಿಕ್ ಮಾಡಿ. ನೆಕ್ಸ್ಟು ಮ್ಯಾರಿಡ್ ಸ್ಟೇಟಸ್ಸು, ಮ್ಯಾರಿಡ್ ಆದರೆ ಮ್ಯಾರಿಡು, ಅನ್ಮ್ಯಾರಿಡ್ ಆದರೆ ಅನ್ಮ್ಯಾರಿಡ್ ಅಂತ ಟಿಕ್ ಮಾಡಿ. ನೆಕ್ಸ್ಟು ಫಾದರ್ ನೇಮು ಬರೀರಿ, ಮದರ್ ನೇಮು ಬರೀರಿ, ಟಿಕ್ ಬರೀರಿ. ಮತ್ತು ನೇಮ್ ಆಫ್ ದಿ ಸ್ಪೌಸಸ್ಸು, ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಸ್ಪೌಸ್ ನೇಮು ಕಂಪಲ್ಸರಿ ಇರುತ್ತೆ, ಕಂಪಲ್ಸರಿ ನೀವು ಬರೀಲೇಬೇಕು. ನೆಕ್ಸ್ಟು ಇಲ್ಲಿಟ್ರೇಟು, ಇಲ್ಲಿಗೆ ನೋ ಅಂತ ಟಿಕ್ ಮಾಡಿ. ನೆಕ್ಸ್ಟು ಬಂದು ಇಲ್ಲಿ ಆಕ್ಯುಪೇಷನ್ ಟೈಪ್ ಅಂತ ಬರುತ್ತೆ. ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ, ನೀವು ಸ್ಟೂಡೆಂಟಾ ಅಥವಾ ವುಮೆನ್ ಆಗಿದ್ದರೆ ಹೌಸ್ ವೈಫಾ ಅಥವಾ ಅಗ್ರಿಕಲ್ಚರಿಸ್ಟಾ. ಜನರಲಾಗಿ ನಮ್ಮ ಬ್ಯಾಂಕಿಗೆ ಬರೋರು ಫೀಮೇಲ್ ಆಗಿದ್ದರೆ ಹೌಸ್ ವೈಫ್ ಅಂತ ಟಿಕ್ ಮಾಡ್ತಾರೆ. ಅವರು ಅಂದರೆ ಸ್ಟೂಡೆಂಟ್ಸು ಬಂದರೆ ಸ್ಟೂಡೆಂಟ್ಸ್ ಮಾಡ್ತಾರೆ, ಅಗ್ರಿಕಲ್ಚರಿಸ್ಟ್ ಬರ್ತಾರೆ. ಇಲ್ಲ ಅವರು ಸಣ್ಣ ಪುಟ್ಟ ವ್ಯವಹಾರ ಏನೋ ಮಾಡಿದರೆ ಅದರ್ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕ್ತಾರೆ. ನಾನಿಲ್ಲಿ ಅದರ್ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಬಂದು ಆ್ಯನ್ಯುವಲ್ ಇನ್ಕಮು. ಆ್ಯನ್ಯುವಲ್ ಇನ್ಕಮ್ ಬಂದು ನಿಮ್ಮ ಎಷ್ಟಿರುತ್ತೆ ಆ್ಯನ್ಯುವಲ್ ಇನ್ಕಮು ಅದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅದಿಲ್ಲಿ ಬರೀಬೇಕಾಗತ್ತೆ ನೋಡಿಕೊಂಡು. ನೆಕ್ಸ್ಟು ರಿಲಿಜಿಯನು, ನೀವು ಹಿಂದೂನಾ, ಮುಸ್ಲಿಮಾ, ಕ್ರಿಶ್ಚಿಯನ್ನ, ಸಿಕ್ಕ, ಅದನ್ನು ಇಲ್ಲಿ ಟಿಕ್ ಮಾಡಿ. ಜನರಲಾಗಿ ಹಿಂದೂನೇ ಇರ್ತಾರೆ, ಹಿಂದೂ ಟಿಕ್ ಮಾಡಿ. ಕ್ಯಾಟಗರಿ ಬಂದು ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ನೀವು ಟಿಕ್ ಮಾಡಬೇಕು. ಜನರಲ್ ಇದೆ, OBC, SC, ST ಇದೆ. ನಮ್ಮದು OBC ಬರುತ್ತೆ, ನಾನು OBC ಟಿಕ್ ಮಾಡಿದ್ದೀನಿ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನು, ನೀವು ಎಲ್ಲಿವರೆಗೆ ಓದ್ಕೊಂಡಿದ್ರೆ ಅದನ್ನ ಟಿಕ್ ಮಾಡಿ. ಇಲ್ಲಿ ಅಪ್ ಟು 9th ಕ್ಲಾಸ್ ಇದೆ, 10th ಕ್ಲಾಸ್ ಪಾಸ್ಡ್ ಇದೆ, ಗ್ರ್ಯಾಜುಯೇಟ್ ಇದೆ, ಪೋಸ್ಟ್ ಗ್ರ್ಯಾಜುಯೇಟ್ ಇದೆ. ನಾನು ಗ್ರ್ಯಾಜುಯೇಟ್ ಮಾಡಿದ್ದೀನಿ, ಗ್ರ್ಯಾಜುಯೇಟ್ಗೆ ಟಿಕ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ 2 ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಕಂಪಲ್ಸರಿ ಕೊಡಲೇಬೇಕು ಬ್ಯಾಂಕಿಗೆ. ಮೊಬೈಲ್ ನಂಬರು ಕರೆಕ್ಟಾಗಿ ಕೊಡಿ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋದಾದ್ರೂ ಕೊಡ್ಬೋದು, ಅಥವಾ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋದು ಡೆಡ್ ಆಗಿದ್ರೆ ಅದು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಯಾವುದು ಲಿಂಕ್ ಆಗಿರುತ್ತೆ ಅದು ಆ್ಯಕ್ಟಿವಲ್ಲಿ ಇರಬೇಕು, ಅದನ್ನಾದ್ರು ಕೊಡ್ಬೋದು. ಅಥವಾ ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ನೀವು ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಿದ್ದಾರೆ ಅದನ್ನಾದ್ರು ಕೊಡ್ಬೋದು. ಅಟ್ ಪ್ರೆಸೆಂಟ್ ನೀವು ಯಾವ ಮೊಬೈಲ್ ನಂಬರ್ನ ಯೂಸ್ ಮಾಡ್ತಿದ್ದೀರಾ ಅದನ್ನು ಇಲ್ಲಿ ಬರ್ಕೊಡಿ. ಅದು ಇಲ್ಲಿ ಯಾವ ನಂಬರ್ ಬರೀತೀರಾ ಅದು ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಇದಾದಮೇಲೆ ಇಮೇಲ್ ಐ ಡಿ ನಿಮ್ಮ ಹತ್ರ ಇದ್ದರೆ ಬರೀರಿ, ಇಲ್ಲ ತೊಂದರೆ ಏನಿಲ್ಲ. ನೆಕ್ಸ್ಟು ಪ್ರೂಫ್ ಆಫ್ ಐಡೆಂಟಿಟಿ ಅಡ್ರೆಸ್, ನೀವು ಯಾವ ಪ್ರೂಫ್ ಆಫ್ ಐಡೆಂಟಿಟಿ ಅಡ್ರೆಸ್, ಇಲ್ಲಿ ಬಂದು ಪ್ರೂಫ್ ಆಫ್ ಆಧಾರ್ನ ಸೆಲೆಕ್ಟ್ ಮಾಡಿ. ಪ್ರೂಫ್ ಆಫ್ ಪ್ರೊಸೆಷನ್ ಆಫ್ ಆಧಾರ್ ನಂಬರ್ ವೆರಿಫಿಕೇಷನ್, ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಬರೀಬೇಕು. ಇದಾದ ನಂತರ ಅಡ್ರೆಸ್ ಡೀಟೇಲ್ಸ್ ಬಂದು ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೆ ಆ್ಯಸ್ ಪರ್ ಸೇಮ್ ಅಡ್ರೆಸ್ನ ಇಲ್ಲಿ ಫಿಲಪ್ ಮಾಡಿ, ರೆಸಿಡೆಂಟ್ ಅಂತ ಟಿಕ್ ಮಾಡಿ. ಇಲ್ಲೇನು ಅಡ್ರೆಸ್ ಬರ್ತಿತ್ತಲ್ಲ ಇಲ್ಲೂ ಅದೇ ಬರೀರಿ. ಸೇಮ್ ಆ್ಯಸ್ ಕರೆಂಟ್ ಅಡ್ರೆಸ್ ಅಥವಾ ಪರ್ಮನೆಂಟ್ ಅಡ್ರೆಸ್ನ ಟಿಕ್ ಮಾಡಿ ರೆಸಿಡೆಂಟಲ್ಲಿ ಹಾಕಿ. ಸೇಮ್ ಅಡ್ರೆಸ್ನ ಫಿಲಪ್ ಮಾಡಿ. ಇದಾದ ನಂತರ ಇಲ್ಲೊಂದು ಫೋಟೋ ಪೇಸ್ಟ್ ಮಾಡಿ, ಇಲ್ಲೊಂದು ಸಿಗ್ನೇಚರ್ ಹಾಕಿ. ಅದು ಯಾವ ಪ್ಲೇಸು ಬ್ರ್ಯಾಂಚ್ ಇರೋದು ಆ ಪ್ಲೇಸ್ನ ಮೆನ್ಷನ್ ಮಾಡಿ, ಅವತ್ತಿನ ಡೇಟ್ ಹಾಕಿ. ಇದಾದ ನಂತರ ಈ ಕಡೆ ಬಂದರೆ
ಸೊ ಟೈಪ್ ಆಫ್ ಅಕೌಂಟ್ ಅಂತ ಇರುತ್ತೆ ಇಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಟಿಕ್ ಮಾಡಿ, ಮೋಡ್ ಆಫ್ ಆಪ್ರೇಷನು ಸೆಲ್ಫ್ ಅಂತ ಟಿಕ್ ಮಾಡಿ, ಜೊತೆಗೆ ಸರ್ವಿಸ್ ರಿಕ್ವೈರ್ಡ್ ಅಂತ ಇರುತ್ತೆ. ಸರ್ವಿಸ್ ರಿಕ್ವೈರ್ಡ್ ಇಲ್ಲಿ ATM ಕಾಮ್ ಡೆಬಿಟ್ ಕಾರ್ಡ್ ಇರುತ್ತೆ. ಇಲ್ಲಿ ಫಸ್ಟ್ ಅಪ್ಲಿಕೆಂಟ್ ಮೇಲೆ ಎಸ್ ಅಂತ ಟಿಕ್ ಮಾಡಿ, ATM ಅಲ್ಲಿ ಯಾವ ಥರ ನೇಮ್ ಬೇಕು ಅದನ್ನು ಇಲ್ಲಿ ಬರೀರಿ. ನನಗೆ ವೆಂಕಟೇಶ್ ಎನ್ ಅಂತ ನನ್ನ ನೇಮು, ಸೊ ನನ್ನ ನೇಮ್ ಬರೆದಿದ್ದೀನಿ. ಇದೇ ಏನು ನೇಮ್ ಬರೆದಿದ್ದೀನಿ ಇದು ATM ಮೇಲೆ ಬರುತ್ತೆ. ಸೊ ಇದಾದಮೇಲೆ ಕಾರ್ಡ್ ಟೈಪಲ್ಲಿ ರೂಪಾಯಿಯ ಮೇಲೆ ಟಿಕ್ ಮಾಡಿ. ಸೊ ಇಲ್ಲಿ ಚೆಕ್ ಬುಕ್ ಬೇಕಾದರೆ ಎಸ್ ಅಂತ ಟಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಟಿಕ್ ಮಾಡಿ. ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ರಿಕ್ವೈರ್ಡ್ ಬೇಕಂದರೆ ಎಸ್ ಅಂತ ಟಿಕ್ ಮಾಡಿ, ಇಲ್ಲ ನೋ ಅಂತ ಟಿಕ್ ಮಾಡಿ ಬೇಡ ಅಂದರೆ. ಸೊ SMS ಅಲರ್ಟ್ಸು ಎಸ್ ಅಂತ ಟಿಕ್ ಮಾಡಿ, ಫೋನ್ಪೇ ಬ್ಯಾಂಕಿಂಗ್ ಸರ್ವಿಸ್ ಎಸ್ಸು, ಮೊಬೈಲ್ ಬ್ಯಾಂಕಿಂಗು ಎಸ್ ಅಂತ ಟಿಕ್ ಮಾಡಿ, ಪಾಸ್ಬುಕ್ ರಿಕ್ವೈರ್ಡು ಎಸ್, ಪಾಸ್ಬುಕ್ ನಮಗೆ ಬೇಕೇ ಬೇಕು, ಸೊ ಎಸ್ ಅಂತ ಟಿಕ್ ಮಾಡಿ. ಈ ಸ್ಟೇಟ್ಮೆಂಟು ಎಸ್ ಅಂತ ಟಿಕ್ ಮಾಡಿ. QR ಕೋಡು ನಿಮ್ಗೆ ಆಪ್ಷನಲ್ಲು, ಬೇಕಾದರೆ ಎಸ್ ಅಂತ ಟಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಟಿಕ್ ಮಾಡಿ. ಸೊ ಇದಾದ ನಂತರ ಇಲ್ಲೇನು ಫಿಲಪ್ ಮಾಡಬೇಡಿ, ನೆಕ್ಸ್ಟ್ ಪೇಜಿಗೆ ಬನ್ನಿ. ಸೊ ಇಲ್ಲಿ ಬಂದರೆ ನಾಮಿನೇಷನ್ ಅಂತ ಇರುತ್ತೆ. ನಾಮಿನೇಷನ್ ಅಂತ ಅಂದರೆ ಫ್ಯೂಚರಲ್ಲಿ ಇನ್ ಕೇಸ್ ನಾವೇನಾದ್ರು ಡೆತ್ ಆದರೆ ನಮ್ಮ ಅಕೌಂಟಲ್ಲಿರುವ ಅಮೌಂಟು ಯಾರು ಕೊಡಬೇಕು ಅನ್ನೋದು ನಾಮಿನೇಷನ್ ಆಗಿರುತ್ತೆ. ಸೊ ಇಲ್ಲಿ ನನ್ನ ಹೆಸರು ಬರೀರಿ, ನಿಮ್ಮದು ಯಾವ ಬ್ರ್ಯಾಂಚು, ಕೆನರಾ ಬ್ಯಾಂಕು ಅದನ್ನು ಬರೀರಿ. ಸೊ ಇಲ್ಲಿ ಟಿಕ್ ಮಾಡಿ. ನೆಕ್ಸ್ಟು ಟೈಪ್ ಆಫ್ ಡೆಪಾಸಿಟು ಸೇವಿಂಗ್ಸ್ ಅಕೌಂಟ್ ಅಂತ ಬರೀರಿ. ಸೊ ನಾಮಿನಿ ಡೀಟೇಲ್ಸು ಅದೇ ಇನ್ ಕೇಸ್ ಫ್ಯೂಚರಲ್ಲಿ ಇನ್ ಕೇಸ್ ನೀವೇನಾದ್ರು ಇರ್ತಾರೆ ನಿಮ್ಮ ಅಕೌಂಟಲ್ಲಿರುವ ಅಮೌಂಟನ್ನು ಯಾರು ಕೊಡ್ತೀರಾ ಅವ್ರ ಹೆಸರು ಬರೀರಿ. ಸೊ ನಾನು ರಾಣಿ ಅಂತ ಬರಿತಾ ಇದ್ದೀನಿ. ಮೊಬೈಲ್ ನಂಬರು ಅವ್ರದ್ದು ಯಾವ ಮೊಬೈಲ್ ನಂಬರು ನಾಮಿನಿ ಅವ್ರದ್ದು ಬರೀರಿ. ಸೊ ರಿಲೇಷನ್ಶಿಪ್ಪು ಅವರು ರಾಣಿ ಅಂತ ಬರೆದ್ರೆ ಅವ್ರು ಏನಾಗಬೇಕು ಡೆಪಾಸಿಟರ್ಗೆ ಅಂದರೆ ನನಗೆ ಮದರ್ ಆಗಬೇಕು. ಸೊ ಮದರ್ ಅಂತ ಬರ್ತಿದ್ದೀನಿ. ಮತ್ತು ಅವ್ರಿಗೆ ಎಷ್ಟು ವರ್ಷ, ಮೊದಲಿಗೆ ಅವ್ರದ್ದು ಡೇಟ್ ಆಫ್ ಬರ್ತು ಇದು ಕಂಪಲ್ಸರಿ ಬರೀಬೇಕು. ಜೊತೆಗೆ ಇಲ್ಲಿ 2 ಸಿಗ್ನೇಚರು, ಇಲ್ಲಿ ಡೇಟಾ ಬರೀರಿ, ಇಲ್ಲಿ ಪ್ಲೇಸ್ ಬರೀರಿ. ಏನಕ್ಕೆ ಕೆಳಗಡೆ ಬಂದರೆ ಡಿಕ್ಲರೇಷನ್ ಅಂತ ಬರುತ್ತೆ, ಡಿಕ್ಲರೇಷನು ಇಲ್ಲಿ ಕೆಳಗಡೆ 2 ಸಿಗ್ನೇಚರ್ ಹಾಕಿ. ಸೊ ಇಲ್ಲಿ ಪ್ಲೇಸು ಮತ್ತು ಡೇಟ್ ಇರುತ್ತೆ, ಆ ಪ್ಲೇಸು ಮತ್ತು ಡೇಟ್ನ ಫಿಲ್ ಮಾಡಿ. ಇದಾದಮೇಲೆ ಈ ಕಡೆ ಬಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫಾರ್ ಓಪನಿಂಗ್ SB ಅಕೌಂಟ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಇಷ್ಟು. ಇದನ್ನೆಲ್ಲ ಓದ್ಕೊಬಂದರೆ ಇಲ್ಲಿ ಕೆಳಗಡೆ 2 ಬಾಕ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಸಿಗ್ನೇಚರ್ ಮಾಡಿ ನಿಮ್ಮದು. ನೆಕ್ಸ್ಟು ಈ ಪೇಜ್ ಬರುತ್ತೆ. ಇವೆಲ್ಲ ಟರ್ಮ್ಸ್ ಆ್ಯಂಡ್ ರೂಲ್ಸ್ ಏನೇನು ರೂಲ್ಸ್ ಇರುತ್ತೆ. ಇದು ಸೇವಿಂಗ್ಸ್ ಬ್ಯಾಂಕ್ ರೂಲ್ಸ್, ಇಷ್ಟು ರೂಲ್ಸ್ ಇರುತ್ತೆ. ಇದನ್ನೆಲ್ಲ ಓದ್ಕೊಳ್ಳಿ ಒಂದು ಸಲ, ಇಷ್ಟು ಇರುತ್ತೆ. ಇದಾದಮೇಲೆ ಈ ಫಾರ್ಮ್ ಅನೆಕ್ಷರ್ ಇನ್ಕಮ್ ಟ್ಯಾಕ್ಸ್ ರೂಲ್ 1962 ಫಾರ್ಮ್ ನಂಬರ್ 60. ಈ ಫಾರ್ಮ್ ಬಂದು ಪಾನ್ ಕಾರ್ಡ್ ಯಾರಿಗಿಲ್ಲ ಅವರು ಈ ಫಾರ್ಮ್ನ ಫಿಲಪ್ ಮಾಡಬೇಕು. ಪಾನ್ ಕಾರ್ಡ್ ಇರೋರು ಈ ಫಾರ್ಮ್ನ ಫಿಲಪ್ ಮಾಡೋಕ್ಕೆ ಹೋಗಬೇಡಿ. ಪಾನ್ ಕಾರ್ಡ್ ಯಾರಿಗಿಲ್ಲ ಅವರು ಈ ಫಾರ್ಮ್ನ ಫಿಲಪ್ ಮಾಡಿ. ಸೊ ಪಾನ್ ಕಾರ್ಡ್ ಯಾರಿಲ್ಲ ಅವ್ರಿಗೆ ಹೇಳ್ತಿರೋದು ನಾನು. ಇಲ್ಲಿ ಅವ್ರದ್ದು ನೇಮು, ಡೇಟ್ ಆಫ್ ಬರ್ತು, ಅವ್ರದ್ದು ಏರಿಯಾ ಯಾವ್ದು ಬರುತ್ತೆ, ಟೌನು, ಪಿನ್ ಕೋಡು, ಮೊಬೈಲ್ ನಂಬರು ಎಷ್ಟು ಫಿಲಪ್ ಮಾಡಾದಮೇಲೆ ಅವ್ರದ್ದು ಸಿಗ್ನೇಚರ್ ಆಫ್ ದಿ ಅಪ್ಲಿಕೆಂಟ್, ಇಲ್ಲೊಂದು ಸಿಗ್ನೇಚರ್ ಹಾಕಬೇಕು. ಸೊ ಇಷ್ಟ ಆದರೆ ನಿಮ್ಮ ಅಕೌಂಟ್ ಫಾರ್ಮ್ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಇಷ್ಟು ಫಿಲಪ್ ಮಾಡಿ ಇದ್ರ ಜೊತೆಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡ್ನ ತೊಗೊಂಡು ಅದ್ರ ಕೆಳಗಡೆ ಒಂದು ಸೆಲ್ಫ್ ಸಿಗ್ನೇಚರ್ನ ಮಾಡಿಕೊಂಡು ವೆರಿಫಿಕೇಷನ್ಗೆ ಕೊಡಬೇಕು. ಸೊ ಇದು ಅಕೌಂಟ್ ಓಪನಿಂಗ್ ಫಾರ್ಮ್ ಆಗಿರುತ್ತೆ ಕೆನರಾ ಬ್ಯಾಂಕ್. ಇಷ್ಟು ಮಾಡಿದ್ರೆ ನಿಮ್ಮ ಅಕೌಂಟ್ ಓಪನಿಂಗ್ ಫಾರ್ಮ್ ಕಂಪ್ಲೀಟ್ ಆಗುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ಕೇಳಿದ್ದಕ್ಕೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.